ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಳೆಕಾಳುಗಳ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಹೀಗೆ ಸಾಕಷ್ಟು ವೈವಿಧ್ಯತೆ ಇದೆ ಈ ಬೇಳೆಗಳಲ್ಲಿ. ಇವುಗಳನ್ನು ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಬಳಸಿದ್ರೆ ಯಾವ ತರ ಉಪಯೋಗವನ್ನ ಪಡ್ಕೋಬಹುದು, ಪ್ರೋಟೀನ್ ಅಂಶ ಆಗಿರ್ಬೋದು, ಯಾವ ತರ ಹೆಲ್ತ್ ಬೆನಿಫಿಟ್ಸ್ ಈ ಬೇಳೆಕಾಳುಗಳಿಂದ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಡು ಕೃಷಿ ಆವಿಷ್ಕಾರಕರು ಹಾಗೆಯೇ ಜೀವ ರಾಸಾಯನಿಕ ವಿಜ್ಞಾನಿ ಡಾಕ್ಟರ್ ಖಾದರ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್, ಬೇಳೆಕಾಳುಗಳು ಅಂತಂದ್ರೆ ನಮ್ಮ ಒಂದು ದಿನನಿತ್ಯದ ಅಡುಗೆಯಲ್ಲಿ ಸಾಕಷ್ಟು ಬೆರೆತು ಹೋಗಿದೆ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಇತಿಹಾಸ ಇದೆ ಈ ಬೇಳೆಕಾಳುಗಳಿಗೆ. ಬಟ್ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಇದ್ರ ಬಳಕೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದಾವೆ ಈ ಬೇಳೆಕಾಳುಗಳು ಅಂತ ನಮ್ಮ ಒಂದು ದಿನ ಬಳಕೆಯಲ್ಲಿ? ನಮ್ಮ ದೇಶದ ಆಹಾರ ಅತಿ ಮುಖ್ಯವಾಗಿ ಬೇಳೆಕಾಳುಗಳ ಮೇಲೆ ನಿಂತಿದೆ ಅಂತ ಹೇಳೋದ್ರಲ್ಲೂ ಎರಡನೇ ಮಾತಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಇದ್ದಷ್ಟು ವೈವಿಧ್ಯಮಯವಾದ ಕಾಳುಗಳು ಇನ್ನು ಬೇರೆ ಯಾವ ದೇಶದಲ್ಲೂ ಇಲ್ಲ. ಬೇರೆ ದೇಶದಲ್ಲಿ ಈ ಕಾಳುಗಳು ಇರಬಹುದು, ಆದರೆ ಅದರ ಬಳಕೆ ಮತ್ತು ಪದ್ಧತಿಗಳು ನಮ್ಮ ದೇಶದಲ್ಲಿ ಗೊತ್ತಿದ್ದಷ್ಟು ಇನ್ನು ಯಾವ ದೇಶ ಚರಿತ್ರೆಯಲ್ಲಿ ಗೊತ್ತಿಲ್ಲ. ಅಂದರೆ ನಮ್ಮ ದೇಶದಲ್ಲಿ 108 ವೈವಿಧ್ಯಮಯವಾದ ಬೇಳೆಕಾಳುಗಳಿವೆ. ಈಗಲೂ ಕೆಲವು ಹೆಸರುಗಳು ಎಲ್ಲರ ಮನಸ್ಸಲ್ಲಿ ಅಥವಾ ಮೆದುಳಿಗೆ ಥಟ್ಟಂತ ಹೊಡೆಯುವಂಥ ಹೆಸರುಗಳೇ 10-12 ಇವೆ. ಒಂದೊಂದು ಹೇಳ್ಕೊಂಡು ಬರ್ತೇನೆ. ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆ, ನಾವು ಬೋಂಡ ಬಜ್ಜಿ ಮಾಡ್ತೀವಿ. ರಾಜ್ಮಾ ಬೀನ್ಸಲ್ಲೇ ಒಂದು 16 ಥರ ಬೇಳೆ ಕಾಳು ಥರದ್ದಿದೆ. ಅಂದರೆ ಈ ವೈವಿಧ್ಯಮಯ. ಇನ್ನು ನೀವು ಉತ್ತರ ಕರ್ನಾಟಕ ಕಡೆಗೆ ಹೋದರೆ ಮಟಕಿ ಕಾಳು ಅಂತ ಸಿಗುತ್ತೆ. ಮೊಳಕೆ ಮಾಡಿಕೊಂಡು ತಿನ್ನುವ ಒಂದು ಪದ್ಧತಿ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಬರ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಕೋಸಂಬರಿ ಅಂತ ಏನು ಮಾಡ್ತಾರೆ, ಅದು ಹೆಸರು ಕಾಳು ಇರ್ಬೋದು, ಮಟಕಿ ಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು. ಇದನ್ನೆಲ್ಲ ಮೊಳಕೆ ಮಾಡಿ ಅದು ಸಾಂಬಾರು ಮಾಡ್ಬೋದು, ಅಥವಾ ಹುಸ್ಲಿ ಮಾಡ್ಬೋದು, ಅಥವಾ ಹಾಗೆ ಹಸಿದನ್ನ ಅನ್ನೋದು ತಿನ್ಬೋದು. ಕೆಲವು ಬೇಳೆಕಾಳುಗಳನ್ನು ಹಸಿಯಾಗಿ ತಿನ್ನೋಕ್ಕಾಗೋದಿಲ್ಲ, ಅದನ್ನು ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ. ಬಟ್ ಕೆಲವು ಕಾಳುಗಳು ಹಾಗೆ ತಿನ್ಬೋದು. ಸೊ ಈ ರೀತಿ ವೈವಿಧ್ಯಮಯವಾದ ಕಾಳುಗಳು ಮತ್ತು ವೈವಿಧ್ಯಮಯವಾದ ಆಹಾರ ಪದ್ಧತಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಮಾಡುವುದರಲ್ಲೂ ಈ ಬೇಳೆಕಾಳು ವೈಶಿಷ್ಟ್ಯತೆ ತುಂಬ